ನಾವು ವಾಕಿಂಗ್ ಬೆಳಿಗ್ಗೆ ಮಾಡಬೇಕಾ ಅಥವಾ ಸಂಜೆ ಮಾಡಬೇಕಾ? ನಮ್ಮ ಆರೋಗ್ಯಕ್ಕೆ ಹೆಚ್ಚು ಲಾಭ ಸಿಗಬೇಕು, ನಮಗೆ ಹೆಚ್ಚು ಪ್ರಯೋಜನಗಳಾಗಬೇಕು ಅಂತಂದ್ರೆ ಬೆಳಿಗ್ಗೆ ಮುಂಚೆ ವಾಕಿಂಗ್ ಮಾಡೋದು ಒಳ್ಳೇದಾ ಅಥವಾ ಸಂಜೆ ನಂತರ ವಾಕಿಂಗ್ ಮಾಡೋದು ಒಳ್ಳೇದಾ ಅಥವಾ ರಾತ್ರಿ ಊಟ ಆದ್ಮೇಲೆ ವಾಕಿಂಗ್ ಕೆಲವೊಬ್ರು ಮಾಡ್ತಾರೆ, ಅದು ಒಳ್ಳೇದಾ? ನಮ್ಮ ದೇಹದ ಪ್ರಕೃತಿಗೆ ಯಾವುದು ಸರಿ? ಪ್ರತಿಯೊಂದು ಸಮಯದಲ್ಲೂ ಕೂಡ ಅದರದ್ದೇ ಆದ ಸಾಧಕ ಬಾಧಕಗಳು, ಪ್ರೋಸ್ ಅಂಡ್ ಕಾನ್ಸ್ ಇದ್ದೇ ಇರುತ್ತೆ. ಆದರೆ ನಮಗೆ ಯಾವ್ದು ಸರಿ ಅಂತ ನಾವು ನಿರ್ಧಾರ ಮಾಡಬೇಕು. ನಾವು ವಾಕಿಂಗ್ ಮಾಡಬೇಕಾದ್ರೆ ಹೊರಗಡೆ ಓಪನ್ ಫೀಲ್ಡಲ್ಲಿ ಮಾಡಬೇಕಾ ಅಥವಾ ಒಂದು ಪಾರ್ಕಲ್ಲಿ ಮಾಡೋದು ಒಳ್ಳೇದಾ? ರೋಡಲ್ಲಿ ಹೋಗಿ ವಾಕಿಂಗ್ ಮಾಡೋದು ಒಳ್ಳೇದಾ ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ಒಳ್ಳೇದಾ? ಅಥವಾ ಅದೆಲ್ಲ ಬಿಟ್ಟು ಜಿಮ್ಮಲ್ಲಿ ಅಥವಾ ಮನೆ ಒಳಗಡೆನೆ ಟ್ರೆಡ್ಮಿಲಲ್ಲಿ ನಡೆಯೋದು ಒಳ್ಳೇದಾ? ಯಾವುದರಿಂದ ಹೆಚ್ಚು ಲಾಭ ಸಿಗುತ್ತೆ, ಯಾವ್ದು ನಮಗೆ ಒಳ್ಳೇದು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ವಾಕಿಂಗ್ ಎಲ್ಲ ವಯಸ್ಸಿನವರು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿರುವಂತಹ ವ್ಯಾಯಾಮ. ಇದರಿಂದ ಹಲವಾರು ಪ್ರಯೋಜನಗಳಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ನಮ್ಮ ಆರೋಗ್ಯದ ಗುರಿಗಳೇನು, ನನ್ನ ದಿನಚರಿ ಏನು, ನನ್ನ ಜೀವನ ಶೈಲಿ ಏನು ಅನ್ನೋದ್ರ ಮೇಲೆ ನಾವು ಎಷ್ಟೊತ್ತಿಗೆ ವಾಕಿಂಗ್ ಮಾಡಬೇಕು, ಎಲ್ಲಿ ವಾಕಿಂಗ್ ಮಾಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಬೆಳಗ್ಗೆ ಹೊತ್ತು ಎದ್ದು ವಾಕಿಂಗ್ ಮಾಡೋದ್ರಿಂದ ನಮಗೇನು ಲಾಭಗಳು ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಮೊದಲನೇದು ಮತ್ತು ಮುಖ್ಯವಾದಂಥದ್ದು, ನಮ್ಮ ದೇಹದ ಮೆಟಬಾಲಿಸಮ್ ಬಹಳ ಚೆನ್ನಾಗಿ ಸ್ಟಾರ್ಟ್ ಸಿಗುತ್ತೆ. ಇದಕ್ಕೆ ಮೆಟಬಾಲಿಸಮ್ ಅಂದರೆ ನಾವು ಆಹಾರ ತಗೊಂಡಿರುವಂತಹದ್ದು ಶಕ್ತಿಯಾಗಿ ಮಾರ್ಪಾಡಾಗುವಂತಹ ಕ್ರಿಯೆ. ಅದು ಬೆಳಿಗ್ಗೆ ಬೇಗ ಚೆನ್ನಾಗಿ ಸ್ಟಾರ್ಟ್ ಆಗಿಬಿಡ್ತು ಅಂತಂದರೆ ನಮ್ಮ ದೇಹದಲ್ಲಿರುವಂತಹ ಬೊಜ್ಜನ್ನು ಕರಗಿಸಿ ನಮ್ಮ ದೇಹ ತೂಕ ಕಡಿಮೆ ಮಾಡಲಿಕ್ಕೆ ಬಹಳ ಚೆನ್ನಾಗಾಗುತ್ತೆ. ಅಂದರೆ ದೇಹ ತೂಕ ಕಡಿಮೆ ಮಾಡಬೇಕು ಅಂತ ಇರುವಂಥವ್ರೆಲ್ಲರೂ ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ ಅವ್ರಿಗೆ ಹೆಚ್ಚು ಲಾಭ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾವು ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ ಗಾಳಿಯಲ್ಲಿ, ವಾತಾವರಣದಲ್ಲಿ ಪೊಲ್ಯೂಷನ್ ಕಡಿಮೆ ಇರುತ್ತೆ, ವಾಯು ಮಾಲಿನ್ಯ ಕಡಿಮೆ ಇರುತ್ತೆ. ಅವಾಗ ನಮಗೆ ಕ್ಲೀನ್ ಆಗಿರುವಂತಹ ಶುದ್ಧವಾದಂತಹ ಗಾಳಿ ನಮಗೆ ಸಿಗೋದ್ರಿಂದ ನಮಗೆ ಹಲವಾರು ಅದರಿಂದ ಆಗುವಂತಹ ಪ್ರಯೋಜನಗಳಾಗುತ್ತೆ. ಅದರ ಜೊತೆಗೆ ಬೆಳಿಗ್ಗೆ ಎದ್ದಾಗ ಆ ಎಳೆ ಬಿಸಿಲು ಸಿಗುತ್ತೋ ಅದರಿಂದ ನಮ್ಮಲ್ಲಿ ಹಲವಾರು ಮಾರ್ಪಾಡುಗಳಾಗುತ್ತೆ. ನಮ್ಮ ಮೆದುಳಲ್ಲಿ, ನಮ್ಮ ದೇಹದಲ್ಲಿ ಮಾರ್ಪಾಡುಗಳಾಗುತ್ತೆ. ಆ ಸಮಯದಲ್ಲಿ ಬೀಳುವಂತಹ ಬಿಸಿಲು ನಮ್ಮ ದೇಹದಲ್ಲಿ, ನಮ್ಮ ಮೆದುಳಿನಲ್ಲಿ ಸೆರಟೋನಿನ್ ಅನ್ನುವಂತಹ ಒಂದು ಕೆಮಿಕಲ್, ನ್ಯೂರೋ ಟ್ರಾನ್ಸ್ಮಿಟರ್ನ ಉತ್ಪತ್ತಿ ಮಾಡುತ್ತೆ. ಅದು ಫೀಲ್ ಗುಡ್ ಹಾರ್ಮೋನ್ ಅಂತ ಹೇಳ್ತೀವಿ. ಅಂದರೆ ಅದರಿಂದ ನಮ್ಮ ಮೂಡನ್ನು ಚೆನ್ನಾಗಿರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿದಾಗ ನಮ್ಮ ಮೂಡ್ ಚೆನ್ನಾಗಿರುತ್ತೆ ಅಂತ ಕೇಳಿರ್ಬೋದು ನೀವು. ಆದ್ದರಿಂದ ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ಮೂಡ್ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಒಂದು ರೀತಿಯಾದಂತಹ ಇವತ್ತು ನಾನೇನೋ ಸಾಧಿಸಿದ್ದೀನಿ ಅನ್ನುವಂತಹ ಭಾವನೆ ಇರುತ್ತೆ. ನಮ್ಮ ದಿನಚರಿ ಚೆನ್ನಾಗಿರ್ಲಿಕ್ಕೆ, ಸ್ಟ್ರಕ್ಚರ್ಡ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಬೆಳಿಗ್ಗೆ ವಾಕಿಂಗ್ ಮಾಡೋರು ದಿನ ಮಾಡುವಂತಹ ಸಾಧ್ಯತೆ, ಅಂದರೆ ನಾವು ಬೆಳಿಗ್ಗೆ ವಾಕಿಂಗ್ ಮಾಡುವ ಅಭ್ಯಾಸ ಇದ್ದರೆ ವಾರದಲ್ಲಿ 7 ದಿನ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಪರಿಸ್ಥಿತಿ ಇರುತ್ತೆ. ಅಂದರೆ ಹೆಚ್ಚಿನವರು ಬೆಳಿಗ್ಗೆ ಆ ಟೈಮ್ ಅಂತ ಫಿಕ್ಸ್ ಮಾಡಿಬಿಡ್ತಾರೆ. ಮಧ್ಯಾಹ್ನ ದಿನ ಆಗ್ತಾ ಇದ್ದಾಗೆ ಸಂಜೆ ಹೊತ್ತು ವಾಕಿಂಗ್ ಮಾಡ್ಬೇಕಾದ್ರೆ ಇವತ್ತೇನೋ ಕೆಲಸ ಬಂತು, ಇವತ್ತು ವಾಕಿಂಗ್ ಮಿಸ್ ಆಗಿಬಿಡ್ತು ಅನ್ನೋ ಸಾಧ್ಯತೆ ಇರುತ್ತೆ. ಅದರಿಂದ ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ಆ ಹ್ಯಾಬಿಟ್ಟಿನ ಸ್ಟ್ರೀಕ್, ಅಂದರೆ ಆ ಟ್ರ್ಯಾಕ್ ತಪ್ಪದೇ ಇರೋ ರೀತಿಯಲ್ಲಿ ನಾವು ಕಂಟಿನ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಸರ್ಕ್ಯಾಡಿಯನ್ ರಿದಮ್, ಸಹಜವಾಗಿ ನೈಸರ್ಗಿಕವಾಗಿ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಅಂತ ನಮ್ಮ ದೇಹ ಗುರುತಿಸುವಂತಹ ಗಡಿಯಾರ, ಅದರ ಜೊತೆಗೆ ನಮ್ಮ ಬಾಡಿ ಅಲೈನ್ ಆಗಿಬಿಡುತ್ತೆ. ಆವಾಗ ನಮ್ಮ ದೇಹದಲ್ಲಿ ಹೆಚ್ಚು ಶಕ್ತಿ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಬೆಳಿಗ್ಗೆ ವಾಕಿಂಗ್ ಮಾಡೋದು ಎಲ್ಲರಿಗೂ ಸಾಧ್ಯ ಇಲ್ಲದೆ ಇರಬಹುದು. ಮುಖ್ಯವಾಗಿ ಚಳಿ ಇರುವಂತಹ ಪ್ರದೇಶದಲ್ಲಿ ಅಥವಾ ಚಳಿಗಾಲದಲ್ಲಿ ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡೋದ್ರಿಂದ ಅದು ಕಷ್ಟ ಆಗ್ಬಿಡ್ಬೋದು. ಅಥವಾ ಕೆಲವೊಬ್ಬರಿಗೆ ಬೆಳಿಗ್ಗೆ ಏಳೋದೇ ಕಷ್ಟ ಆಗ್ಬೋದು. ಅಂಥವರಿಗೆ ಬೆಳಿಗ್ಗೆ ವಾಕಿಂಗ್ ಸೆಟ್ ಆಗಲಿಕ್ಕಿಲ್ಲ. ಆದರೆ ಬೆಳಿಗ್ಗೆ ವಾಕಿಂಗ್ ಕೆಲವೊಂದು ಸಂದರ್ಭದಲ್ಲಿ ಹಾನಿಕಾರಕ ಅಂತ ಹೇಳ್ಬೋದು. ಅದು ಮುಖ್ಯವಾಗಿ BP ಕಾಯಿಲೆ ಇರೋರಿಗೆ, ಹೆಚ್ಚು ರಕ್ತದೊತ್ತಡ ಇರುವಂಥವ್ರಿಗೆ, ಯಾರಿಗೆ BP ಕಾಯಿಲೆ ಕಂಟ್ರೋಲ್ ಇಲ್ವೋ, ಮುಖ್ಯವಾಗಿ ವಯಸ್ಸಾದಂಥವರು, BP ಕಾಯಿಲೆ ಕಂಟ್ರೋಲ್ ಇಲ್ಲದೆ ಇರುವಂಥವರು ಬೆಳಿಗ್ಗೆ ವಾಕಿಂಗ್ ಮಾಡೋದು ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ದಿನಚರಿಯಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ನಮ್ಮ BP ಹೆಚ್ಚಿರುತ್ತೆ. ಯಾರಿಗೆ BP ಕಂಟ್ರೋಲ್ ಇರಲ್ವೋ ಅವರು ಬೆಳಿಗ್ಗೆ ಬೇಗ ಚಳಿ ಇರುವಂತಹ ಟೈಮಲ್ಲಿ ಬೇಗ ಹೋಗಿ ವಾಕಿಂಗ್ ಮಾಡಿಬಿಟ್ರೆ ಇನ್ನಷ್ಟು BP ಹೆಚ್ಚಾಗ್ಬಿಟ್ಟು ಅದರಿಂದ ಆಗುವಂತಹ ತೊಂದರೆಗಳಾಗುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ನಿಮ್ಮ BP ಕಂಟ್ರೋಲ್ ಇಲ್ಲ, ತುಂಬ ವಯಸ್ಸಾಗಿದೆ, ಆವಾಗ ಬೆಳಿಗ್ಗೆ ಬೇಗ ಹೋಗೋದನ್ನು ತಡಿಬೇಕು, ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಅದರಲ್ಲೂ ವಿಟಮಿನ್ ಡಿ ನಮಗೆ ಸಿಗಬೇಕು ಅಂತಂದರೆ 8 ಗಂಟೆ 8:30 ನಂತರದ ಬಿಸಿಲಿನಲ್ಲಿ ನಮಗೆ ವಿಟಮಿನ್ ಡಿ ಸಿಗುವಂಥ ಸಾಧ್ಯತೆ ಹೆಚ್ಚು. ಆದ್ದರಿಂದ ಆ ಸಮಯದಲ್ಲಿ ವಾಕಿಂಗ್ ಮಾಡೋದು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದು ಅಂತ ನಾವು ಅರ್ಥ ಮಾಡ್ಕೊಬೋದು. ಬೆಳಿಗ್ಗೆ ಬೇಗ ವಾಕಿಂಗ್ ಮಾಡಬೇಕಾದ್ರೆ ನಾವು ಕೆಲವೊಂದು ಮುಂಜಾಗ್ರತೆಯನ್ನು ವಹಿಸಬೇಕು. ರಾತ್ರಿ ಇಡೀ ನಾವೇನೋ ತಿಂದಿರೋದಿಲ್ಲ, ನಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಗಿರುತ್ತೆ. ಬೆಳಿಗ್ಗೆ ವಾಕಿಂಗ್ ಮಾಡೋಕ್ಕಿಂತ ಮುಂಚೆ 1-2 ಲೋಟ ನೀರನ್ನು ಕುಡಿದು ವಾಕಿಂಗ್ ಮಾಡೋದು ಬಹಳ ಒಳ್ಳೆಯದು.
ಕೆಲವೊಬ್ಬರಿಗೆ ಖಾಲಿ ಹೊಟ್ಟೆಯಲ್ಲಿ ವಾಕಿಂಗ್ ಮಾಡೋಕ್ಕೆ ಕಷ್ಟ ಆಗಿರುವಂಥವ್ರು ಒಂದು ಬಾಳೆಹಣ್ಣು ಅಥವಾ ಒಂದು ಡ್ರೈ ಫ್ರೂಟ್ಸಿನ ಮಿಕ್ಸನ್ನು ಒಂದು ಮುಷ್ಟಿ ತಿಂದ್ಕೊಂಡು ಹೋಗೋದ್ರಿಂದ ನಮಗೆ ಚೆನ್ನಾಗಿ ಶಕ್ತಿ ಸಿಗುತ್ತೆ, ಚೆನ್ನಾಗಿ ವಾಕಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬೆಳಿಗ್ಗೆ ಆದ ನಂತರ ದಿನ ಇಡೀ ನಮಗೆ ಸಮಯ ಸಿಕ್ಕಿದಾಗೆಲ್ಲ ಸಣ್ಣ ಸಣ್ಣ ವಾಕನ್ನು ನಾವು ಮಾಡುವಂತಹದ್ದನ್ನು ಮರಿಬಾರ್ದು. ಅಂದರೆ ಬೆಳಿಗ್ಗೆ ಬ್ರೇಕ್ ಟೈಮಲ್ಲಿ ಅಥವಾ ಮಧ್ಯಾಹ್ನ ಲಂಚ್ ಬ್ರೇಕ್ ಟೈಮಲ್ಲಿ ಆವಾಗ ಒಂದು 2-5 ನಿಮಿಷ ವಾಕ್ ಮಾಡುವಂಥದ್ದು, ಅಥವಾ ಈ ನಾವು ತುಂಬ ಹೊತ್ತು ಕೂತ್ಕೊಂಡು ಮಾಡುವಂಥ ಕೆಲಸ ಮಾಡುವ ವ್ಯಕ್ತಿಗಳು ಒಂದು ಗಂಟೆಗೊಮ್ಮೆ ಆದರೂ 2-4 ನಿಮಿಷ ಸ್ವಲ್ಪ ಓಡಾಡ್ಕೊಂಡು ಬಂದು ಸ್ಟ್ರೆಚ್ ಮಾಡೋದ್ರಿಂದ, ಸ್ವಲ್ಪ ವಾಕ್ ಮಾಡೋದ್ರಿಂದ ನಮ್ಮ ಇಡೀ ದೇಹಕ್ಕೆ ಮತ್ತೆ ಚೈತನ್ಯ ಸಿಕ್ಕಿದಾಗುತ್ತೆ. ನಮ್ಮ ದೇಹದಲ್ಲಿ ಒಂದು ರೀತಿ ಶಕ್ತಿ ಮತ್ತೆ ವಾಪಸ್ ನಮ್ಮ ದೇಹ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಮಧ್ಯಾಹ್ನದ ಹೊತ್ತು ನಾವು ಹೊರಗಡೆ ಹೋಗಿ ವಾಕಿಂಗ್ ಮಾಡಕ್ಕೆ ಆಗದೆ ಇರ್ಬೋದು, ಆವಾಗ ವಾಯುಮಾಲಿನ್ಯ ಹೆಚ್ಚಿರುತ್ತೆ, ಮತ್ತೆ ಸೂರ್ಯನ ಆ ತಾಪ ಜಾಸ್ತಿ ಇರೋದ್ರಿಂದ ಮತ್ತು UV ಕಿರಣಗಳಿರೋದ್ರಿಂದ ಆ ಸಮಯದಲ್ಲಿ ವಾಕಿಂಗ್ ಅಂತ ಹೋದರೆ ನಮಗೆ ಅನಾನುಕೂಲನೇ ಹೆಚ್ಚಾಗ್ಬಿಡ್ಬೋದು. ಮಧ್ಯಾಹ್ನದ ನಂತರ ಸಂಜೆ ವಾಕಿಂಗ್ ಮಾಡೋದು ಕೂಡ ಕೆಲವೊಬ್ಬರಿಗೆ ಬಹಳ ಒಳ್ಳೆಯದು. ಬೆಳಿಗ್ಗೆ ವಾಕಿಂಗ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋಂಥವ್ರು ಎಲ್ಲರೂ ಕೂಡ ತಮ್ಮ ದಿನಚರಿಯಲ್ಲಿ ಸಮಯ ಮಾಡಿಕೊಂಡು ಸಂಜೆ ಒಂದು ನಿಗದಿತ ಸಮಯದಲ್ಲಿ ವಾಕಿಂಗ್ ಮಾಡೋದು ಬಹಳ ಒಳ್ಳೆಯ ಅಭ್ಯಾಸ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನಮ್ಮ ದೇಹದಲ್ಲಿ ನಮ್ಮ ಫಿಸಿಯಾಲಜಿ ಅಂದರೆ ನಮ್ಮ ದೇಹದಲ್ಲಿ ಆಗುವಂತಹ ಎಲ್ಲ ಕ್ರಿಯೆಗಳ ಪ್ರಕಾರ ನಮ್ಮ ಹೃದಯ, ನಮ್ಮ ಮಾಂಸಖಂಡಗಳು ಎಲ್ಲ ಜಾಸ್ತಿ ಶಕ್ತಿ ಇರುವಂಥದ್ದು ಮಧ್ಯಾಹ್ನ ಒಂದು 2-2:30 ನಂತರ ಸಮಯ, ಒಂದು 5-6 ಗಂಟೆ ಆ ಸಮಯದಲ್ಲಿ ನಮಗೆ ವಾಕಿಂಗ್ ಮಾಡಲಿಕ್ಕೆ ಹೆಚ್ಚು ಶಕ್ತಿ ಇರುತ್ತೆ. ಆದರೆ ಸಂಜೆ ಸಮಯದಲ್ಲಿ ಹೆಚ್ಚು ವಾಯುಮಾಲಿನ್ಯ ಆಗಿರ್ಬೋದು, ನಮಗೆ ವಾಕಿಂಗ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ಬೋದು. ಅಂದರೆ ಆ ಸಮಯದಲ್ಲಿ ಹೆಚ್ಚು ಜನ ಇರ್ತಾರೆ, ಪಾರ್ಕ್ಗಳಲ್ಲಿ, ರೋಡಲ್ಲಿ ಬಹಳ ಟ್ರಾಫಿಕ್ ಇರುತ್ತೆ, ಆವಾಗ ಕಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಮಗೆ ಸೂಟ್ ಆಗೋ ರೀತಿಯಲ್ಲಿ ಜಾಗದಲ್ಲಿ ನಾವು ಪ್ರತಿನಿತ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಸಂಜೆ ಮಾಡೋದ್ರಿಂದನೂ ನಮಗೆ ಹಲವಾರು ಲಾಭ ಆಗುತ್ತೆ. ಸಂಜೆ ತಂಪಾದ ವಾತಾವರಣದಲ್ಲಿ ವಾಕಿಂಗ್ ಮಾಡೋದ್ರಿಂದ ನಮಗೆ ಹಲವಾರು ಲಾಭಗಳಿದೆ ಅಂತ ಹೇಳ್ಬೋದು. ನಾವು ಬೆಳಗ್ಗಿಂದ ಸಂಜೆ ತನಕ ನಮ್ಮ ದೇಹಕ್ಕೆ ಮನಸ್ಸಿಗೆ ಹೆಚ್ಚು ಕೆಲಸ ಕೊಟ್ಟಿರ್ತೀವಿ. ಆ ದೈಹಿಕ ಮತ್ತು ಮಾನಸಿಕ ಶ್ರಮ ಹೋಗಲಾಡ್ಸೋಕ್ಕೆ ಈ ಸಂಜೆ ವಾಕಿಂಗ್ ಕೆಲಸ ಮಾಡುತ್ತೆ. ನಮಗೆ ಒಂದು ರೀತಿಯಾದಂತಹ ರಿಲ್ಯಾಕ್ಸೇಷನ್ ಆಗುವಂತಹ ಆ ಫೀಲಿಂಗನ್ನು ಕೊಡುತ್ತೆ. ನಾವು ನಮ್ಮ ಮನಸ್ಸನ್ನು ಆ ಒತ್ತಡದಿಂದ ಹೊರಗಡೆ ತಂದು ನಾವು ಖುಷಿಯಿಂದ ಇರಲಿಕ್ಕೆ ಬೆಳಗ್ಗಿಂದ ಸಂಜೆ ತನಕ ಏನೇನು ಕೆಲಸ ಮಾಡಿದೆ ಅಂತ ಅವಲೋಕನ ಮಾಡಿಕೊಂಡು ಸಕಾರಾತ್ಮಕ ಭಾವನೆಗಳನ್ನು ತುಂಬಲಿಕ್ಕೆ ಈ ಸಂಜೆ ವಾಕಿಂಗ್ ಕೆಲಸ ಮಾಡ್ಬೋದು. ಮತ್ತು ನಮ್ಮ ಫ್ರೆಂಡ್ಸ್ ಜೊತೆಗೆ, ನಮ್ಮ ಅಕ್ಕಪಕ್ಕದವ್ರ ಜೊತೆಗೆ, ನಮ್ಮ ಮನೆಯವ್ರ ಜೊತೆಗೆ ಕಾಲ ಕಳೆದು ಅವ್ರ ಜೊತೆಗೆ ವಾಕಿಂಗ್ ಮಾಡೋದ್ರಿಂದನೂ ಕೂಡ ನಮಗೆ ಹಲವಾರು ಲಾಭಗಳು ಆಗ್ತಾ ಹೋಗ್ಬೋದು. ಅದರ ಜೊತೆಗೆ ನಮ್ಮ ಕೆಲವರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇರಲ್ಲ, ಆ ರೀತಿಯಾದಂಥವ್ರಿಗೆ ಅಂದರೆ ನಿದ್ದೆಯ ಸಮಸ್ಯೆ ಇರುವಂಥವರು ಸಂಜೆ ವಾಕಿಂಗ್ ಮಾಡೋದ್ರಿಂದ ಅವರ ನಿದ್ದೆ ಸರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ಸಂಜೆ ಹೊತ್ತು ವಾಕಿಂಗ್ ಮಾಡಿದಾಗ ನಮ್ಮ ದೇಹಕ್ಕೆ ಒಳ್ಳೆಯ ನಿದ್ದೆ ಬರಲಿಕ್ಕೆ ಉಪಯೋಗ ಆಗುತ್ತೆ. ಅದರ ಜೊತೆಗೆ ಕೆಲವೊಮ್ಮೆ ಸಂಜೆ ಊಟ ಆದ ನಂತರ ವಾಕಿಂಗ್ ಮಾಡೋದ್ರಿಂದ ಆವಾಗ ನಮ್ಮ ಪಚನ ಕ್ರಿಯೆ, ಡೈಜೆಷನ್ ಚೆನ್ನಾಗಾಗಲಿಕ್ಕೆ ಅದು ಪ್ರಚೋದನೆ ಕೊಡುತ್ತೆ, ಉತ್ತೇಜನ ಕೊಡುತ್ತೆ. ಕೆಲವರಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಊಟ ಆದ ತಕ್ಷಣ ಹೊಟ್ಟೆ ಉರಿ ಬರೋದು, ತೇಗ್ ಬರುವಂಥದ್ದು, ಹೊಟ್ಟೆ ಉಬ್ರ ಆಗುವಂಥದ್ದು. ಅಂಥವರು ಊಟ ಆದ ತಕ್ಷಣ ಒಂದು ಸಣ್ಣ ವಾಕಿಂಗ್ ಮಾಡ್ಕೊಂಡು ಬರೋದ್ರಿಂದ, ರಾತ್ರಿ ಹೊತ್ತು ಊಟ ಆದ ನಂತರ ವಾಕಿಂಗ್ ಮಾಡೋದ್ರಿಂದ ಅವರಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದು, ಹೊಟ್ಟೆ ಉಬ್ರ ಆಗುವಂಥದ್ದು ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದ ಮೆಟಬಾಲಿಸಮ್ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬೆಳಿಗ್ಗೆ ಹೊತ್ತು ಬೆಳಕು ಚೆನ್ನಾಗಿರುತ್ತೆ, ನಾವು ಸುಲಭವಾಗಿ ವಾಕಿಂಗ್ ಮಾಡ್ಬೋದು. ಒಂದೇ ಸಮಯದಲ್ಲಿ ಇಟ್ಕೊಂಡು ಅದೇ ಹ್ಯಾಬಿಟ್ಟಿಗೆ ನಾವು ಸ್ಟಿಕ್ ಆನ್ ಆಗ್ಬೋದು, ಪ್ರತಿನಿತ್ಯ ವಾಕಿಂಗ್ ಮಾಡಲಿಕ್ಕೆ ಸುಲಭ ಅಂತ ಹೇಳ್ಬೋದು. ಅದರ ಜೊತೆಗೆ ಸಂಜೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದ ಮನಸ್ಸಿಗೆ ಹೆಚ್ಚು ರಿಲ್ಯಾಕ್ಸೇಷನ್, ಶಾಂತತೆ ಸಿಗುತ್ತೆ, ನಾವು ಅಕ್ಕಪಕ್ಕದವ್ರ ಜೊತೆ ಹೆಚ್ಚು ಬೆರಿಬಹುದು, ನಮ್ಮ ದೇಹಕ್ಕೆ ಚೆನ್ನಾಗಿ ನಿದ್ದೆ ಬರಲಿಕ್ಕೆ, ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇದೆರಡರಲ್ಲೂ ಕೂಡ ಅದರದ್ದೇ ಆದ ಕಷ್ಟಗಳು ಕೂಡ ಇದೆ. ಬೆಳಗಿಂದ ಸಂಜೆ ತನಕ ನನಗೆ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿರುತ್ತೆ, ನನಗೆ ಸಂಜೆ ವಾಕಿಂಗ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳೋರು ಇರ್ತಾರೆ. ಸಂಜೆ ಹೊತ್ತಿಗೆ ಬೆಳಕು ಚೆನ್ನಾಗಿರಲ್ಲ, ನಾನು ಬೀಳುವಂಥ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾರೆ. ಕೆಲವರು ಬೆಳಗ್ಗೆ ಬೇಗ 5 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ವಾಕಿಂಗ್ ಹೋಗಿ ಏಟು ಬಿದ್ದು ಬರುವಂಥವ್ರು ಇರ್ತಾರೆ. ಆದ್ದರಿಂದ ನಮಗೆ ನಮ್ಮ ದಿನಚರಿಗೆ, ನಮ್ಮ ದೇಹದ ಪ್ರಕೃತಿಗೆ ಯಾವುದು ಅನುಕೂಲ ಆಗುತ್ತೋ, ಕನ್ಸಿಸ್ಟೆಂಟ್ ಆಗಿ ಸತತವಾಗಿ ನನಗೆ ಮಾಡಲಿಕ್ಕೆ ಯಾವ್ದು ಸಾಧ್ಯ ಆಗುತ್ತೋ ಅದು ಬಹಳ ಮುಖ್ಯ. ನಾನು ಬೆಳಗ್ಗೆನೇ ಮಾಡೋದ್ರಿಂದ ನನಗೆ ಲಾಭ ಹೆಚ್ಚು ಅಂತ ಹೇಳ್ಕೊಂಡು 2-3 ದಿನ ಮಾಡಿ ಅದನ್ನು ಬಿಟ್ಬಿಟ್ರೆ ಅದರಿಂದ ಉಪಯೋಗ ಆಗೋದಿಲ್ಲ. ಅದರಿಂದ ನನಗೆ ಯಾವುದು ಕೆಲಸ ಮಾಡುತ್ತೆ ಅಂತ ನೋಡ್ಕೊಂಡು ಅದನ್ನು ಕಂಡುಕೊಳ್ಳೋದು ಜಾಣತನ. ನಾವು ಎಷ್ಟೊತ್ತಿಗೆ ವಾಕಿಂಗ್ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಎಲ್ಲಿ ವಾಕಿಂಗ್ ಮಾಡ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ನಾವು ಮನೆ ಹತ್ರನೇ ವಾಕಿಂಗ್ ಮಾಡಬೇಕಾ, ಅಥವಾ ಒಂದು ಪಾರ್ಕಲ್ಲಿ ಮಾಡಬೇಕಾ, ಒಂದು ಗುಡ್ಡಗಾಡು ಇರುವಂತಹ ಪ್ರದೇಶದಲ್ಲಿ ಮಾಡಬೇಕಾ, ಜಿಮ್ಮಲ್ಲಿ ಹೋಗಿ ಟ್ರೆಡ್ಮಿಲಲ್ಲಿ ಮಾಡಬೇಕಾ, ಅಥವಾ ಒಂದು ಫೀಲ್ಡಲ್ಲಿ ಮಾಡಬೇಕಾ? ಈ ಪ್ರಶ್ನೆಗಳು ಹಲವಾರು ಜನರಿಗೆ ಇರುತ್ತೆ, ಯಾವುದರಿಂದ ನಮಗೆ ಹೆಚ್ಚು ಲಾಭ ಸಿಗುತ್ತೆ ಅಂತ. ಯಾವುದೇ ಇದ್ರೂ ಪ್ರತಿನಿತ್ಯ ನನಗೆ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿರುವಂತಹ ಜಾಗದಲ್ಲಿ ಒಂದು ಫಿಕ್ಸ್ಡ್ ಟೈಮ್ ಇಟ್ಕೊಂಡು ವಾಕಿಂಗ್ ಮಾಡುವಂತಹ ಅಭ್ಯಾಸವನ್ನು ನಾವು ಬೆಳೆಸ್ಕೋಬೇಕು. ನಮ್ಮ ಮನೆಗೆ ಹತ್ತಿರ ಇರುವಂತಹ ಜಾಗವನ್ನು ನಾವು ಆಯ್ಕೆ ಮಾಡಬೇಕು.
ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದ್ದರೆ, ಗಿಡಗಳಿರುವಂತಹ ಪ್ರದೇಶ ಇದ್ದರೆ ಅದರಲ್ಲಿ ಹೋಗಿ ವಾಕಿಂಗ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ. ಅಲ್ಲಿ ಸುತ್ತ ಒಂದು ವಾಕಿಂಗ್ ಟ್ರ್ಯಾಕ್ ಇರುತ್ತೆ, ಸುಲಭವಾಗಿ ಯಾವುದೇ ರೀತಿಯಂತಹ ಟ್ರಾಫಿಕ್ ಇರೋದಿಲ್ಲ. ಸೊ ಆ ರೀತಿಯಂತಹ ಜಾಗದಲ್ಲಿ ಅದು ಹೆಚ್ಚು ವಯಸ್ಸಾದವರಿಗೆ ಅದು ಒಳ್ಳೆಯದು ಅಂತ ಹೇಳ್ತೀವಿ. ಏರುಪೇರು ಇರುವಂತಹ ಪ್ರದೇಶ ಇರಬಾರ್ದು, ಸುಸ್ತಾದರೆ ಕೂತ್ಕೊಳ್ಳಿಕ್ಕೆ ಜಾಗ ಇರುವಂತಹ ಪ್ರದೇಶ ಒಳ್ಳೆಯದು ಅಂತ ಹೇಳ್ತೀವಿ. ಅದೇ ನಾವು ಆ ಜಾಗಕ್ಕೆ ಹೋಗಬೇಕಾದ್ರೂ ಕೂಡ ಯಾವುದೇ ರೀತಿಯಂತಹ ಟ್ರಾಫಿಕ್ ಹೆಚ್ಚಿಲ್ಲದೆ ಇರುವಂತಹ ಆ ರೂಟನ್ನು ನಾವು ತಗೋಬೇಕು. ಕಷ್ಟ ಇದೆ, ನಮಗೆ ಪಾರ್ಕ್ ಹೆಚ್ಚು ಸಿಗ್ತಾ ಇಲ್ಲ ಅಂದರೆ ನಮ್ಮ ಮನೆ ಸುತ್ತನೇ ಓಡಾಡ್ಬೋದು, ಮನೆ ಹತ್ರ ಓಡಾಡ್ಬೋದು. ಸರಿಯಾಗಿರುವಂತಹ ಫ್ಲಾಟ್ ಆಗಿರುವಂತಹ ಸರಿ ರೋಡಲ್ಲಿ ಓಡಾಡಬೇಕು. ಫುಟ್ಪಾತ್ ಇದ್ದರೆ ಹೆಚ್ಚು ಗುಂಡಿ ಇಲ್ಲದೆ ಇರುವಂತಹ ಫುಟ್ಪಾತ್ ಇರುವಂತಹ ಪ್ರದೇಶದಲ್ಲಿ ಓಡಾಡುವಂಥದ್ದು ಒಳ್ಳೆಯದು. ಅದೇ ನಮಗೆ ಓಪನ್ ಫೀಲ್ಡ್ ಸಿಕ್ತಂದರೆ ಇನ್ನೂ ಅನುಕೂಲ. ಕೆಲವೊಮ್ಮೆ ನಾವು ನಮ್ಮ ದೇಹ ತೂಕ ಇಳಿಸ್ಬೇಕು, ನನಗೆ ಯಾವುದೇ ರೀತಿಯಂಥ ಕೀಲಿನ ನೋವು ಇಲ್ಲ ಅನ್ನುವಂಥವರು ಹೆಚ್ಚು ಏರುಪೇರು ಇರುವಂತಹ ಪ್ರದೇಶ, ಗುಡ್ಡಗಾಡು ಇರುವಂತಹ ಪ್ರದೇಶದಲ್ಲಿ ಹೋಗೋದ್ರಿಂದನೂ ಅವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ಅವಾಗ ಹೆಚ್ಚು ಬೇಗ ತೂಕ ಇಳಿಸ್ಲಿಕ್ಕೂ ಸಾಧ್ಯ ಆಗುತ್ತೆ. ನಾವು ಪ್ರಕೃತಿ ಹತ್ರ ಹೋದ ಹಾಗೆ ನಮ್ಗೆ ಮನಸ್ಸಿಗೂ ಕೂಡ ಒಂದು ರೀತಿಯಾದಂತಹ ಆನಂದ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಈಗ ಮಳೆಗಾಲ ಬಂತು, ಚಳಿಗಾಲ ಬಂತು, ಹೊರಗಡೆ ಹೋಗೋಕ್ಕಾಗೋದಿಲ್ಲ ಅಂತ ಇರುವಂಥವ್ರು, ಅಥವಾ ಬಹಳ ವಾಯು ಮಾಲಿನ್ಯ ಇದೆ ಅಂತ ಇರುವಂಥವ್ರು ಮನೆ ಒಳಗಡೆನೆ ಜಿಮ್ಮಲ್ಲಿ ಅಥವಾ ಮನೆ ಒಳಗಡೆನೆ ಟ್ರೆಡ್ಮಿಲ್ ಇಟ್ಕೊಂಡು ವಾಕಿಂಗ್ ಮಾಡೋದ್ರಿಂದನೂ ಕೂಡ ಅಷ್ಟೇ ಲಾಭ ನಮಗೆ ಸಿಗುತ್ತೆ. ಆದರೆ ಆದಷ್ಟು ನಾವು ಗಿಡಗಳ ಹತ್ರ, ಹೊರಗಡೆ ಪ್ರಕೃತಿ ಹತ್ರ ಹೋದಷ್ಟು ನಮಗೆ ದೈಹಿಕ ಆನಂದದ ಜೊತೆಗೆ ಮಾನಸಿಕವಾಗೂ ಕೂಡ ನಮಗೆ ಲಾಭಗಳು ಸಿಗ್ತಾ ಹೋಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಮಗೆ ಅನುಕೂಲವಾಗಿ ಪ್ರತಿನಿತ್ಯ ಮಾಡಲಿಕ್ಕೆ ಸಾಧ್ಯ ಆಗಿರುವಂತಹ ಜಾಗವನ್ನು ನಾವು ಕಂಡ್ಕೋಬೇಕು. ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ, ಆರೋಗ್ಯದ ಮೇಲೆ ಏನೇನು 10 ಪ್ರಯೋಜನಗಳಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನೀವು ನೋಡ್ಬೋದು. ಅದರ ಜೊತೆಗೆ ನಾವು ಪ್ರತಿನಿತ್ಯ ವಾಕಿಂಗ್ ಮಾಡಬೇಕಾದ್ರೆ ಹಲವಾರು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ನಮ್ಮ ಮನಸ್ಸಿನಲ್ಲಿ ಹಲವಾರು ತಪ್ಪು ಕಲ್ಪನೆಗಳಿರುತ್ತೆ. ಅದೇನು, ಅದರ ಪರಿಹಾರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅದರ ಜೊತೆಗೆ ನಮ್ಮ ದೇಹ ತೂಕ ಇಳಿಸಬೇಕಾದ್ರೆ ನಾವು ಎಷ್ಟು ಹೆಜ್ಜೆ ನಡಿಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ನಾವು ನಡಿಬೇಕಾದ್ರೆ ಯಾವ ರೀತಿ ಪಾದರಕ್ಷೆಗಳ ಆಯ್ಕೆಯನ್ನು ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿದೆ. ಡೀಟೇಲ್ಸ್ಗೋಸ್ಕರ ಈ ವಿಡಿಯೋಗಳನ್ನು ನೀವು ನೋಡಿ. ಇವತ್ತು ನಾವು ವಾಕಿಂಗ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನು ಹಂಚ್ಕೊಳ್ಳಿ. ಹೆಚ್ಚಿನ ಇದೇ ರೀತಿಯಂಥ ವಿಡಿಯೋ ನೋಡಬೇಕು ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.